ಒಂದಿತ್ತು ಕಾಲ ನಾವು ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಬರ್ದಿಲ್ಲ ಅಂದರೆ ಗೆಣ್ಣಿಗೆ ಹೊಡಿಯೋರು, ಫೇಲ್ ಆದರೆ ಕ್ಲಾಸಿಂದ ಹೊರಗೆ ನಿಂತ್ಕೊ ಅನ್ನೋರು, ಮಂಡಿಗಾಲ್ ಮೇಲೆ ನಿಂತ್ಕೊಂಡು ಕೈ ಮೇಲೆ ಎತ್ತು ಅನ್ನೋರು, ತೀರಾ ವಿಪರೀತವಾಗಿ ತಂಟೆ ಮಾಡ್ತಾ ಇದ್ವಾ, ಕಿರಿಕಿರಿ ಮಾಡ್ತಾ ಇದ್ವಾ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರ್ಕಬಾ ಅನ್ನೋರು. ಬಟ್ ಕಾಲ ವಿಪರೀತ ಬದಲಾಗಿದೆ ರೀ. ಟೀಚರ್ಸ್ಗಳು ವಿಪರೀತವಾಗಿ ಕೆಟ್ಟದಾಗಿ ಅಪ್ಡೇಟ್ ಆಗ್ತಾ ಇದ್ದಾರೆ, ಕೆಟ್ಟದಾಗಿ. ನೆನ್ನೆ ಎಲ್ಲ ಒಂದು ವೈರಲ್ ಆಗ್ತಾ ಇರೋ ಸುದ್ದಿಯನ್ನು ಗಮನಿಸ್ತಾ ಇದ್ರಿ. ಚಿತ್ರದುರ್ಗದಲ್ಲಿ ಪಾಪ ಅಲ್ಲೇ ಉಳ್ಕೊಂಡು ಓದ್ಕೊಳ್ತಾ ಇದ್ದಂತಹ ಹುಡುಗಂಗೆ ಒಡೆದಿರೋದಲ್ಲ, ಒದ್ದಿದ್ದಾರೆ. ಒಂದು ಚೂರು ಮಿಸ್ ಆಗಿದ್ರು ಕೂಡ ಪ್ರೈವೇಟ್ ಪಾರ್ಟಿಗೆ ಬಿದ್ದಿದ್ರೆ ಆ ಹುಡುಗ ಸ್ಪಾಟ್ ಡೆತ್ತು. ಅವನ ಅದೃಷ್ಟ ಚೆನ್ನಾಗಿದೆ, ಆ ಜಾಗಕ್ಕೆ ಬಿದ್ದಿಲ್ಲ ಒದೆ. ಇದಾಗ್ತಾ ಇದ್ದಂತೆ ಅದನ್ನ ಪ್ರಸ್ತಾಪ ಮಾಡಿದ್ವಿ ನಾವು. ಇನ್ನೊಂದು ಸ್ಕೂಲಿನ ಸುದ್ದಿ. 2 ದಿನ ಕ್ಲಾಸಿಗೆ ಹೋಗಿಲ್ಲ ಅಂತ ಕತ್ಲೆ ರೂಮಲ್ಲಿ ಕೂಡಾಕು, ಪೈಪ್ ತಗ, ದನಕ್ಕೆ ಬಡ್ದಂಗೆ ಬಡಿ. ನಮ್ಮೂರುಗಳಲ್ಲಿ ದನ ಕೊಡಿದ್ರು ಆಮೇಲೆ ಅಯ್ಯೋ ಅಂತ ಮರುಗ್ತೀವಿ ನಾವು, ಅಯ್ಯೋ ಅಷ್ಟೊಂದು ಜೋರಾಗಿ ಹೊಡೆದ್ಬಿಟ್ನಲ್ಲ ಸಿಟ್ಟಲ್ಲಿ ಅಂತ. ದನ ಕೊಡಿದ್ರು ಮರುಗ್ತಾರೆ. ಬಟ್ ಟೀಚರ್ಸ್ಗಳು ನೀವುಗಳು ಏನು ಮಾಡ್ತಾ ಇದ್ದೀರಿ? ಯಾಕೆ ಈ ರೀತಿ ವಿಪರೀತವಾಗಿ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಇದು ನೆನ್ನೆ ಮೊನ್ನೆ ಸುದ್ದಿ ಅಲ್ಲ. ಇಂತಹ ಕಂಪ್ಲೇಂಟ್ಗಳು ಪದೇ 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 ಬರ್ತಲೇ ಇದೆ. ಕೈಗೆ ಏನು ಸಿಗುತ್ತೋ ತಗೊಂಡು ಬಾರಿಸು. ಮನೇಲಿ ನೀವು ಗಂಡ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದಿರ್ತೀರೋ ಅಥವಾ ಮತ್ತೊಂದು, ಅದನ್ನ ತಂದು ಮಕ್ಳ ಮೇಲೆ ನೀವು ಬಳಸ್ತಾ ಇದ್ದೀರಿ. ಸೊ ನಮ್ಮ ಮಕ್ಕಳು ನಿಮ್ಮ ಸ್ಕೂಲಿಗೆ ಬರ್ತಾರಲ್ಲ, ಕಲ್ತ್ಕೊಬರ್ಬೇಕಾಗಿರೋದು ಪುಸ್ತಕದಲ್ಲಿರುವಂತಹ ಪಾಠನ ನೀವು ಹೆಂಗೆ ಕ್ರಿಮಿನಲ್ಗಳಿಗೆ ಹೊಡೆತಾ ಇದ್ದೀರಲ್ಲ, ಅದನ್ನ ಕಲ್ತ್ಕೊಂಡು ಮನೆಗೆ ಬರಬೇಕಾ? ಟಾರ್ಚರ್ ಕೊಡೋದು ಹೆಂಗೆ ಅನ್ನೋದನ್ನ ಕಲಿಸ್ತಾ ಇದ್ದೀರಾ ಮಕ್ಕಳಿಗೆ? ಈ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಇದ್ದಾರೆ. ಹಲ್ಲೆಗೊಳಗಾದ ಯುವಕನನ್ನ ಕೂಡ ಸ್ಟುಡಿಯೋ ಕರೆಸಿದ್ದೀವಿ. ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಇವರೆಲ್ಲ ಶಿಕ್ಷಕರ ಅಥವಾ ರಾಕ್ಷಸರ? ನಾನು ವಿದ್ಯಾವಲ್ನ. ಇದು ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳುವಂತಹ ಸುದ್ದಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾ ಅಥವಾ ಬೇಡವಾ ಅಂತ ಯೋಚನೆ ಮಾಡುವ ಸುದ್ದಿ. ಕರ್ನಾಟಕವೇ ಬೆಚ್ಚಿ ಬೀಳಿಸುವ ಸುದ್ದಿ ಇದು. ಇಡೀ ಕರ್ನಾಟಕವೇ ತಲೆ ತಗ್ಗಿಸುವ ಸುದ್ದಿ ಇದು. ನಿಜಕ್ಕೂ ಮನ ಕಲಕುವ, ಕಣ್ಣೀರ್ ಹಾಕುವ, ಕೋಪ ತರಿಸುವಂತಹ, ರಕ್ತ ಕುದಿಸುವ ಸುದ್ದಿ ಇದು. ಈ ಕ್ರೌರ್ಯ ನೋಡ್ಬಿಟ್ರೆ ಎಂಥವ್ರಿಗೂ ಕೂಡ ರಕ್ತ ಕುದಿಯುತ್ತೆ. ಹೋಗು ಮನೆಯಿಂದ ನಾವೇ 4 ಬಾರಿಸ್ಬರೋಣ ಅವ್ರಿಗೆ ಅನ್ಸುತ್ತೆ. ಈ ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಕೂಡ ಆವೇಶ ಉಕ್ಕಿ ಹರಿಯುತ್ತೆ. ಏನಾಗ್ತದೆ ಹಾಗಾದ್ರೆ ಕರ್ನಾಟಕದಲ್ಲಿ? ಶಾಲೆಗಳಲ್ಲಿ ಏನಾಗ್ತಾ ಇದೆ? ಟೀಚರ್ಸ್ಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಏನಿದು ಟಾರ್ಚರ್? ಏನಾಯ್ತು ಘಟನೆ? ಎಲ್ಲಾಯ್ತು? ಡೀಟೇಲ್ಡ್ ಆಗಿ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಇಡೀ ಕರ್ನಾಟಕ ತಲೆ ತಗ್ಗಿಸುವ ಸುದ್ದಿ ಇದು. ಜೊತೆಗೆ